ಗಣಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ಒಂದು ಸಣ್ಣ ವಿಚಾರಕ್ಕೆ ದೊಡ್ಡ ಅವಾಂತರವೇ ನಡೆದು ಈಗ ಭರತ್ ರೆಡ್ಡಿ ವರ್ಸಸ್ ಗಾಲಿ ಜನಾರ್ದನ್ ರೆಡ್ಡಿ ನಡುವೆ ಈಗ ಗೋಲಿ ಕದನ ಶುರುವಾಗಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಗೆ ಕೈ ಕಾರ್ಯಕರ್ತ ಬಲಿಯಾಗಿರುವ ಕೇಸ್. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ 26 ಆರೋಪಿಗಳನ್ನು ಪೊಲೀಸ್ನವರು ಹೆಡೆಮುರಿ ಕಟ್ಟಿದ್ದಾರೆ. ಕೇಸ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವ್ಯಾಪ್ತಿ ಹಿನ್ನೆಲೆಯಲ್ಲಿ ಸದ್ಯ ಬೆಂಗಳೂರಿಗೆ ಆರೋಪಿಗಳನ್ನು ಪೊಲೀಸ್ನವರು ಕರೆತರ್ತಾ ಇದ್ದಾರೆ. ಅದರಲ್ಲಿ ಬಿಜೆಪಿ 11, ಕಾಂಗ್ರೆಸ್ನ 10 ಕಾರ್ಯಕರ್ತರು ಸೇರಿದಂತೆ 26 ಆರೋಪಿಗಳಿದ್ದಾರೆ. ಇದು ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಗೆ ಕೈ ಕಾರ್ಯಕರ್ತ ಬಲಿಯಾದ 26 ಆರೋಪಿಗಳನ್ನು ಸದ್ಯ ಬೆಂಗಳೂರಿಗೆ ಪೊಲೀಸ್ನವರು ಕರೆತರ್ತಾ ಇದ್ದಾರೆ. ಈ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವ್ಯಾಪ್ತಿ ಬರ್ತಾ ಇದೆಯಲ್ಲ ಈ ಕೇಸು, ಹಾಗಾಗಿ ಬೆಂಗಳೂರಿಗೆ ಈಗ ಕರೆತರ್ತಾ ಇದ್ದಾರೆ. ಒಂದು ಕಡೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋರು ಬೇಯಿಸ್ಕೊಳ್ತಾ ಇದ್ದಾರೆ, ಮತ್ತೊಂದು ಕಡೆ ಪೊಲೀಸ್ನವರು ತನಿಖೆ ಮಾಡ್ತಾ ಇದ್ದಾರೆ. ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ಆದರೆ ಪ್ರತಿ ಸಲನೂ ಕೂಡ ಇಂತಹ ಬೆಂಬಲಿಗರು, ಕಾರ್ಯಕರ್ತರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಪಕ್ಷಕ್ಕೋಸ್ಕರ ದುಡಿತಾ ಇರ್ತಾರೆ. ಬಂಟಿಂಗ್ಸ್ ಕಟ್ಟಲಿಕ್ಕೆ, ಬ್ಯಾನರ್ ಕಟ್ಟಲಿಕ್ಕೆ ಬಳಸ್ಕೋತಾರೆ. ಅಥವಾ ಈ ಥರ ಬ್ಯಾನರ್ ಕಟ್ಟುವಂಥ ವಿಚಾರದಲ್ಲಿ ರಾಜಕಾರಣಿಗಳು, ಅವ್ರ ಮಕ್ಕಳು ಯಾರೂ ಕೂಡ ಇನ್ವಾಲ್ವ್ ಆಗಲ್ಲ. ಆಮೇಲೆ ಹಂಗಾಯ್ತು ಹಿಂಗಾಯ್ತು ಆರೋಪ ಪ್ರತ್ಯಾರೋಪಗಳು ನಡೀತಾ ಇರ್ತವೆ. ಈಗ ಭರತ್ ರೆಡ್ಡಿ ವರ್ಸಸ್ ಗಾಲಿ ಜನಾರ್ದನ್ ರೆಡ್ಡಿ ನಡುವೆ ನಡೀತಾ ಇರುವಂಥ ಗೋಲಿ ಕದನ ಇದು. ಹೆಂಗೆ ಬಂತು, ಯಾಕೆ ಬಂತು, ಯಾರ್ದು ಆ ಗನ್ನು, ಅದರಲ್ಲಿ ಎಷ್ಟು ಬುಲೆಟ್ ಇತ್ತು, ಹೀಗೆ ತನಿಖೆಗಳು ಒಂದು ಕಡೆ ನಡೀತಾ ಇದೆ. ಆದರೆ ಒಬ್ಬ ಅಮಾಯಕನ ಪ್ರಾಣ ಹೋಗಿದೆ. ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಹಾಗಾಗಿ ಒಂದು ಕಡೆ ಬರೀ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವೀರೇಶ್ ಕೊಡ್ತಾ ಹೋಗ್ತಾರೆ. ವೀರೇಶ್, ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಒಂದು ಸಣ್ಣ ವಿಚಾರ ಅದು, ಆದರೆ ದೊಡ್ಡ ಅನಾಹುತ ಆಗಿದೆ. ಕೈ ಕಾರ್ಯಕರ್ತ ಬಲಿಯಾಗಿದ್ದಾನೆ. 26 ಜನ ಆರೋಪಿಗಳನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಏನಿದೆ ಡೀಟೇಲ್ಸ್? ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಈ ಒಂದು ಬ್ಯಾನರ್ ಪಾಲಿಟಿಕ್ಸ್ಗೆ ರೆಡ್ಡಿ ವರ್ಸಸ್ ರೆಡ್ಡಿ ಕಾಳಗವೇ ನಡೆದು ಹೋಯಿತು. ಈ ಒಂದು ಇತಿಹಾಸ 3 ದಿನಗಳ ಕಾಲ ನೋಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ಒಂದು ಉದ್ರಿಕ್ತ ಪರಿಸ್ಥಿತಿ ಏರ್ಪಟ್ಟು ಸಂಪೂರ್ಣ ಬಳ್ಳಾರಿ ಜನತೆ ದಿಗ್ಭ್ರಾಂತಿಗೊಳಗಾದಂತಹ ಪರಿಸ್ಥಿತಿ ಇಲ್ಲಿ ಉಂಟಾಗಿತ್ತು. ಈ ಒಂದು ಪರಿಸ್ಥಿತಿಗೆ ಕಾರಣೀಭೂತರಾದಂತಹ ಸುಮಾರು 26 ಜನರನ್ನು ಸಹ ವಶಕ್ಕೆ ಪಡೆಯಲಾಗಿದೆ. ಕಾಂಗ್ರೆಸ್ ಪಕ್ಷದಿಂದ 10 ಜನ ಮತ್ತು ಈ ಒಂದು ಬಿಜೆಪಿಯಿಂದ 15 ಆರೋಪಿಗಳು ಮತ್ತು ಒಬ್ಬ ಗನ್ಮ್ಯಾನ್ ಅನ್ನು ಅರೆಸ್ಟ್ ಮಾಡುವುದರ ಮೂಲಕ ಇವರನ್ನು ಈ ಒಂದು ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರಿಗೆ ಕಳಿಸತಕ್ಕಂತಹ ಕಾರ್ಯ ಈಗಾಗಲೇ ನಡೆದಿದೆ. ಈ ಒಂದು ಪರಿಸ್ಥಿತಿಯೆಲ್ಲ ಅವಲೋಕಿಸಿದಾಗ ನಿನ್ನೆವರೆಗೆ ಒಂದು ಹಂತದಲ್ಲಿ ಬಳ್ಳಾರಿಯ ಒಂದು ಪರಿಸ್ಥಿತಿ ಇದ್ರೆ ಈಗ ಅದರ ಕಂಪ್ಲೀಟ್ ವಾತಾವರಣವೇ ಬದಲಾಗಿದೆ. ಈಗ ನೀವು ಈ ಒಂದು ಜನಾರ್ದನ್ ರೆಡ್ಡಿ ಮನೆ ಬಳಿಯೂ ಸಹ ಕೇವಲ ಬ್ಯಾರಿಕೇಡ್ ಮತ್ತು ಪೊಲೀಸರು ಮಾತ್ರ ಇದ್ದಾರೆ. ಅದೇ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆಯದಂತಹ ಒಂದು ಸುಶಾಂತಿ ವಾತಾವರಣ ಇಲ್ಲಿ ನೆಲೆಸಿದೆ. ಅದೇ ರೀತಿಯಾಗಿ ಈ ಒಂದು ಇದಕ್ಕೆಲ್ಲ ಕಾರಣೀಭೂತವಾದಂತಹ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದ SP ಸರ್ಕಲ್ ಅಲ್ಲೂ ಸಹ ಯಾವುದೇ ರೀತಿಯಾದಂತಹ ಅಹಿತಕರವಾದಂತಹ ವಾತಾವರಣವಿಲ್ಲ. ಎಲ್ಲೋ ಒಂದು ಕಡೆ ಬಳ್ಳಾರಿಯ 3-4 ದಿನಗಳಿಂದ ಆವರಿಸಿದಂತಹ ಕಾರ್ ಮೋಡವು, ಅಹಿತಕರವಾದಂತಹ ಕಾರ್ ಮೋಡವು ಈಗ ಮತ್ತೆ ಈ ಒಂದು ಸರಿದು ಈ ಒಂದು ಪ್ರಜ್ವಲ ಜ್ಯೋತಿಯಂತೆಯೇ ಸೂರ್ಯ ಉತ್ತಮ ವಾತಾವರಣ ಮೂಲಕ ಉದ್ಭವಿಸಿದ್ದಾನೆ ಅನ್ನತಕ್ಕಂತಹ ಒಂದು ಪರಿಸ್ಥಿತಿ ಇಲ್ಲಿ ನೆಲೆಗೊಂಡಿದೆ. ಇದು ಹೀಗೆ ಮುಂದುವರೆದರೆ ಮುಂದಿನ ದಿನ